ಎಲ್ಲರಿಗೂ ಇಷ್ಟ ಆಗುವಂತ ಹೆಸರುಕಾಳು ಪಲ್ಯನ ಹೇಗ್ ಮಾಡೋದು ಅಂತ ಇವತ್ತು ನೋಡೋಣ. ವೆಲ್ಕಮ್ ಟು ಅಂಶ ವ್ಲಾಗ್ಸ್. ಮೊದಲು ನಾನಿಲ್ಲಿ ಅರ್ಧ ಬೌಲ್ ಅಷ್ಟು ಹೆಸರು ಕಾಳನ್ನ ತಗೊಂಡು ಅದಕ್ಕೆ 1 ಬೌಲ್ ಆಗಷ್ಟು ನೀರನ್ನ ಹಾಕಿ ಹೆಸರು ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ. 3ರಿಂದ 4 ವಿಷಲ್ ಮಾಡಿಸ್ಕೊಂಡ್ರೆ ಆಯ್ತು. ನಂತರ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಎಲೆ ಹಾಗೆ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿನ ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ 1 ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಇದಕ್ಕೆ ಚಿಟಿಕೆ ಅರಿಶಿಣ, 1 ಸ್ಪೂನ್ ಖಾರದ ಪುಡಿ ಹಾಗೆ 1 ಸ್ಪೂನ್ ಗರಂ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡಿರೋ ಅಂಥ ಹೆಸರು ಕಾಳನ್ನ ಇದಕ್ಕೆ ಹಾಕಿ ಬೇಕಾದಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದನ್ನ ತಟ್ಟೆ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು. ಗರಂ ಮಸಾಲ ಆಪ್ಷನಲ್ಲು. ಗರಂ ಮಸಾಲ ಬೇಡ ಅಂತಂದ್ರೆ ಮನೇಲೆ ಸಾಂಬಾರ್ ಪುಡಿ ಇದ್ರೆ ಸಾಂಬಾರ್ ಪುಡಿನೂ ಸೇರಿಸ್ಕೋಬಹುದು. ಅದು ರುಚಿ ಚೆನ್ನಾಗೇ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕೊಳ್ಳಿ. ಹೆಸರುಕಾಳು ಪಲ್ಯ ಸ್ವಲ್ಪ ಗ್ರೇವಿಯಾಗಿ ಇಷ್ಟಪಡೋರು ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಂಡ್ರೆ ಆಯ್ತು. ಇಲ್ಲ ನಮಗೆ ಜಾಸ್ತಿ ಗ್ರೇವಿ ಬೇಡ ಅಂತಂದ್ರೆ ನೀರನ್ನ ಜಾಸ್ತಿ ಹಾಕೊಳ್ಳೋದೇನ್ ಬೇಡ. ಹೆಸರುಕಾಳು ಬೇಯಿಸ್ಕೊಂಡಿರೋ ನೀರನ್ನೇ ಎತ್ತಿಟ್ಟು ಹಾಕೋಬಹುದು. ಇಲ್ಲ ಅದು ನೀರು ಕಮ್ಮಿ ಇದೆ ಅಂತ ಅಂದ್ರೆ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೋಬಹುದು. ಪಲ್ಯ ಚೆನ್ನಾಗಿ ಕುದಿತಿರುವಾಗ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹೆಸರುಕಾಳು ಪಲ್ಯ ರೊಟ್ಟಿ, ಚಪಾತಿ ಹಾಗೂ ಅನ್ನದ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೆಸರುಕಾಳು ಪಲ್ಯನ ಮಾಡ್ಕೋಬೋದು ಅಂತ. ನೀವು ಒಂದ್ಸತಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.